ನನ್ನ ಮಗಳು ಬರೋಷ್ಟರಲ್ಲಿ ಪಾತ್ರೆ ಎಲ್ಲ ತೊಳೆದಿದ್ನಲ್ವ ಅದನ್ನೆಲ್ಲ ಜೋಡಿಸ್ಕೊಂಬೋಣ. ಹಾಗೆ ಸಜ್ಜೆ ಮೇಲೆಲ್ಲ ಕ್ಲೀನ್ ಮಾಡ್ಕೊಂಬೋಣ. ಗ್ಯಾಸ್ ಎಲ್ಲ ಸ್ವಲ್ಪ ಒರೆಸ್ಕೊಬೇಕಾಯಿತು, ಅದನ್ನೆಲ್ಲ ಒರೆಸ್ಕೊಂಡು ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಬೇಗ ಮಾಡ್ತಾಯಿದ್ದೀನಿ. ಅಷ್ಟರಲ್ಲಿ ನನ್ನ ಮಗಳು ಬಂದು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾಳೆ ಸಾಂಬಾರು ಮಾಡೋದಕ್ಕೆ. ಬಟಾಣಿ ಕಾಳು ನೆನೆಸಿದ್ದೆ ಅಂತ ಹೇಳಿದ್ನಲ್ವ, ಅದೇ ಸಾಂಬಾರು ಮಾಡ್ತಾಯಿದ್ದೀನಿ ಇವತ್ತು. ಈ ಸಾಂಬಾರು ಮಾಡೋದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ ಫಸ್ಟು ಹುರ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಪುದೀನ, ಕೊತ್ತಂಬರಿ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಚಕ್ಕೆ, ಲವಂಗ, ಗಸಗಸೆ, ಶುಂಠಿನೂ ಹಾಕ್ಕೊಂಡು ನಾವು ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬರ್ಬೇಕು. ನನ್ನ ಮಗಳು ಈ ಕಡೆ ವಿಡಿಯೋ ಕೂಡ ಮಾಡ್ಕೊಳ್ತಿದ್ದಾಳೆ. ನೋಡಿ, ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ಬರೀ ಧನಿಯಾ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಇನ್ನೇನು ಮಸಾಲೆಗಳು ಸೇರಿಸ್ತಾ ಇಲ್ಲ ನಾನು. ಇಷ್ಟನ್ನೇ ರುಬ್ಕೊಂಡು ಇವಾಗ ಒಗ್ಗರಣೆಗೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ, ಈರುಳ್ಳಿ, ಕರಿಬೇವು, ಒಂದು ಆಲೂಗೆಡ್ಡೆ, ಒಂದು ಬದನೆಕಾಯಿ 2 ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದ್ರ ಜೊತೆಗೆ ಕಾಳು ನೆನೆಸಿದ್ನಲ್ವ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆಯಲ್ಲಿ ಒಂದು 2 ನಿಮಿಷ ಅದಕ್ಕೇ ರುಬ್ಬಿರುವಂಥ ಮಸಾಲೆ ಹಾಕಿ ಉಪ್ಪು ಹಾಕಿ ಚೆಕ್ ಮಾಡಿಕೊಂಡು ಕೂಗೋದಕ್ಕೆ ಬಿಟ್ಟರೆ ಸಾಂಬಾರು ರೆಡಿ ಆಗುತ್ತೆ.